ನಮಸ್ಕಾರ ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಇದು ಬಂದು ಡೇ 11 ವೀಡಿಯೋ ಆಗಿರುತ್ತೆ. 21 ಡೇಸ್ ಚಾಲೆಂಜಲ್ಲಿ ಇದು ಬಂದು ಡೇ 11th ವೀಡಿಯೋ. ಸೊ ಇವತ್ತು ಬಂದು ಸ್ಯಾಟರ್ಡೆ ಆಗಿತ್ತು ಆ್ಯಂಡ್ ನೆನ್ನೆ ನೈಟ್ ಕೂಡ ಲೇಟಾಗೆಲ್ಲ ಊಟ ಮಾಡಿದೆ. ಸೊ ಡೌಟ್ ಇತ್ತು ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ. ಸೊ ಲೈಫೆಲ್ಲ ಮತ್ತೆ ಈ ವೆಯ್ಟ್ಗೆ ನಾನು ಹೋಗೋದು ಇಷ್ಟ ಇರಲಿಲ್ಲ. ಸೊ ಆದರೂ ಈ ವೆಯ್ಟ್ ಮತ್ತೆ ಬಂದುಬಿಡ್ತು. ಸೊ ಅಗೇನ್ 74 kg 0.5 ಗ್ರಾಮ್ ಮತ್ತು ಸೊ ನಾನು ಹೇಳಿದೆ ಮತ್ತು ನನಗೆ ವೆಯ್ಟ್ ಏನು 73 ಇದೆ, ಅದ್ರ ಕೆಳಗಡೆ ಎಷ್ಟಾದರೂ ಹೋಗಲಿ, ಬಟ್ 74 75 ಮತ್ತು ನಂಗೆ ನೋಡೋಕೆ ಇಷ್ಟ ಇಲ್ಲ ಅಂತ. ಸೊ ನೋಡೋಕೆ ಇಷ್ಟ ಇಲ್ಲ ಅಂದಮೇಲೆ ಅದೇ ಥರ ಪ್ರಯತ್ನ ಕೂಡ ಇರಬೇಕಾಗುತ್ತೆ. ಡೌಟ್ ಇತ್ತು ಜಾಸ್ತಿ ಆಗುತ್ತೆ ಅಂತ, ಮತ್ತು ಅದೇ ವೆಯ್ಟಿಗೆ ಬಂದು ನಿಂತಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಅಲ್ಲ, ಜಾಸ್ತಿನೇ ಬೇಜಾರಾಯಿತು. ಬಿಕಾಸ್ 73 ನೋಡಿನೇ ತುಂಬ ತಿಂಗಳಿಗೆ ಆಗಿತ್ತು ಆ್ಯಂಡ್ ಆಫ್ಟರ್ ವೆರಿ ಲಾಂಗ್ ಮಂತ್ ಅಲ್ವಾ. ಸೊ ಬರೀ 74 75 ನೋಡ್ತಿದ್ದೆ. 73 ಬಂದಿದ್ದು ಎಷ್ಟು ಖುಷಿಯಾಗಿತ್ತು ಅಂತ ನನಗೆ ಮಾತ್ರ ಗೊತ್ತಿತ್ತು. ಸೊ ಮತ್ತೆ 74ಗೆ ಬಂದಿದ್ದೀನಿ. ಇರಲಿ, ಅದೇ ಬೇಜಾರಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹೇಗೇನು ಮಾರ್ನಿಂಗ್ ರೈಸ್ ಆಗಿತ್ತು ಫುಡ್, ಅದಕ್ಕೋಸ್ಕರ ನಾನು ಒಂದು ಪೂರ್ತಿ ಸೌತೆಕಾಯಿ ತಿಂದೆ. ಬಟ್ ಅದರಲ್ಲೂ ನಮ್ಮ ಅಕ್ಕ 2 ಇಸ್ಕೋತಾ ಇದ್ಲು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ರೈಸು, 1-2 ಸ್ಪೂನ್ ಆಗೋಷ್ಟು ರೈಸ್ ಮತ್ತು ಟೊಮೆಟೊ ಗೊಜ್ಜು ತಿಂದೆ. ಈ ಕ್ಲಿಪ್ಪಿಂಗ್ ಬಂದು ಆಫ್ಟರ್ನೂನು. ಸೊ ಬೆಳಗ್ಗೆನೂ ಏನು ಅಷ್ಟೊಂದು ತಿಂದಿರಲಿಲ್ಲ ಅಲ್ವಾ. ಸೊ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಬಂದು ಟೊಮೆಟೊ ಗೊಜ್ಜು ಅನ್ನ ತಿಂದೆ. ಹಾಗೆ ಇವತ್ತು ಬಂದು ಒಂಥರ ಬ್ಯಾಡ್ ಲಕ್ ಡೇ ಆಗಿತ್ತು. ಬಿಕಾಸ್ ಕೆಮಿಸ್ಟ್ರಿ ಏನೂ ಓದಿರಲಿಲ್ಲ ನಾನು. ಯಾಕಂದರೆ ಇವತ್ತು ಪೀರಿಯಡ್ ಇರಲಿಲ್ಲ ನಮಗೆ. ಮಂಡೇ ಟೈಮ್ ಟೇಬಲ್ ಕೊಡ್ತಾರೆ, ಆ ಟೈಮ್ ಟೇಬಲು ವೀಕ್ ಪೂರಾನು ಕ್ಯಾರಿ ಆಗುತ್ತೆ. ಸೊ ಕೆಮಿಸ್ಟ್ರಿ ಪೀರಿಯಡ್ ಬಂದು 7th ಪೀರಿಯಡ್ ಇದ್ದಿದ್ದು ಡೈಲಿ ನಮಗೆ. ಸ್ಯಾಟರ್ಡೆ ಬಂದು ಆಫ್ ಡೇ ಅಲ್ವಾ. ಸೊ ಕೆಮಿಸ್ಟ್ರಿ ಪೀರಿಯಡ್ ಇರಲ್ಲ ಅಂದ್ಬಿಟ್ಟು ನಾನು ನೆಗ್ಲೆಕ್ಟ್ ಮಾಡಿದ್ದೆ ಓದೋದು. ಹಾಗೆಯೇ ಓದೋಕ್ಕೂ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಜೊತೆಗೆ ಫಿಸಿಕ್ಸ್ ಬೇರೆ ನೆನ್ನೆ ಯುಟಿ ಕೊಟ್ಟಿರಲಿಲ್ಲ, ಅದು ಓದೋದಿತ್ತು. ಹಾಗೆಯೇ ಮ್ಯಾಥ್ಸ್ ಕೂಡ ಕೊಡ್ತೀವಿ ಅಂತ ಹೇಳಿದರು. ಸೊ ಫಿಸಿಕ್ಸ್ ಮುಂಚೆನೇ ಓದಿದೆ ಅಲ್ವಾ. ಸೊ ಅದನ್ನೇನು ಒಂದು ಸಲ ರಿವೈಸ್ ಮಾಡಿಕೊಂಡೆ ಅಷ್ಟೇ. ಇನ್ನು ಮ್ಯಾಥ್ಸ್ ಪಕ್ಕ ಕೊಡ್ತಾರೆ ಅಂತ ಗೊತ್ತಿತ್ತು, ಆದರೂ ಅದನ್ನು ನೆಗ್ಲೆಕ್ಟ್ ಮಾಡಿದ್ದೆ. ಬಟ್ ಓಕೆ, ಒಂದು 80% ಓದಿದ್ದೆ. ಕೊಟ್ಟಿದ್ದ ಕ್ವೆಶನಲ್ಲಿ ಎಲ್ಲ ಅಟೆಂಡ್ ಮಾಡಿದೆ. ಒಂದು ಎಕ್ಸಾಂಪಲ್ ಗೊತ್ತಾಗಲಿಲ್ಲ, ಹಾಗೆ ಬಿಟ್ಟೆ. ಟ್ರೈ ಮಾಡಿದೆ, ಬಟ್ ನೋಡೋಣ ಏನಾಗುತ್ತೆ ಅಂತ. ಹಾಗೆಯೇ ಕೆಮಿಸ್ಟ್ರಿ ಏನೂ ಓದಿರಲಿಲ್ಲ. ಬಟ್ ಮೊನ್ನೆ ವಿಡಿಯೋದಲ್ಲೋ ನಾನು ಹೇಳಿದ್ದೆ ಕೆಮಿಸ್ಟ್ರಿ ಓದ್ತಾ ಇದ್ದೆ ಅಂತ. ಬಟ್ 1-2-3 ಟಾಪಿಕ್ ಓದಿದ್ದೆ ಅಷ್ಟೇ. ಅದ್ರ ಮೇಲೆ ಒಂದೇ ಕ್ವೆಶನ್ 2 ಮಾರ್ಕ್ಸಿಗೆ ಬಂದಿದ್ದು. ಟ್ರೈ ಮಾಡಿದ್ದೀನಿ, ನೋಡುವ ಏನಾಗುತ್ತೆ ಏನೋ ಅಂತ. ಅದೇ ಬೇಜಾರಿತ್ತು, ಸಿಕ್ಕಾಪಟ್ಟೆ ಬೇಜಾರಾಗೋಗಿತ್ತು. ಇನ್ನು ನಾಳೆ ಬಂದು ಪಿತೃಪಕ್ಷ ಅಲ್ವಾ. ಸೊ ಅಂದರೆ ಮಾರ್ಲಾಮಿ ಅಂತ ಎಲ್ಲ ಹೇಳ್ತೀವಿ ಅಲ್ಲ. ಸೊ ಅದರದ್ದು ಪ್ರಿಪ್ರೇಷನ್ಸು, ಮನೆ ಕ್ಲೀನಿಂಗು ಅದೆಲ್ಲನೂ ನಮ್ಮಮ್ಮ ಮಾಡ್ತಾಯಿದ್ರು. ಸೊ ಬೇಗ ಎಲ್ಲ ಊಟ ತಿಂದ್ಬಿಟ್ಟು ಸೊ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಓದೋದಿತ್ತು. ಮತ್ತು ಆ್ಯಂಡ್ ನಾಳೆ ಬಂದು ಫುಲ್ ಬ್ಯುಸಿಯಾಗಿರ್ತೀನಿ ಸಂಡೇ. ಬಿಕಾಸ್ ಹಬ್ಬ ಇದೆ, ಪಿತೃಪಕ್ಷ, ಹಾಗೇ ಸ್ವಲ್ಪ ಟ್ರಾವೆಲಿಂಗ್ ಕೂಡ ಇದೆ. ಇನ್ನು ಟೈಮ್ ಸಿಗೋಲ್ಲ ಅಂದ್ಬಿಟ್ಟು ಇವತ್ತು ಪೂರ ಓದಿದ್ದೀನಿ ಕೆಮಿಸ್ಟ್ರಿ. ಮತ್ತು ಮಂಡೇ ಒಂದು ಚಾಪ್ಟರ್ ಯುಟಿ ಕೊಡ್ತೀವಿ ಅಂದಿರು. ಸೊ ಅಟ್ಲೀಸ್ಟ್ ಅದರಲ್ಲಾದ್ರು ಜಾಸ್ತಿ ಮಾರ್ಕ್ಸ್ ತೆಗಿಯೋಣ. ಹಾಗೆಯೇ ಮಿಡ್ ಟರ್ಮಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಒಂದು 3 o'clock ಓದೋಕೆ ಕೂತ್ಕೊಂಡೆ. ಸೊ ಗೈಸ್, ಈಗ ಟೈಮ್ ಬಂದು 5:12 ಆಗಿದೆ. ಸೊ ಪ್ರೆಸೆಂಟ್ ಸಿಚುವೇಶನ್ಸ್ ಕರೆಕ್ಟಾಗಿ ಹೋಗ್ತಾನೇ ಇಲ್ಲ. ಅದೇ ನಾನು ಬ್ಲಾಗಲ್ಲಿ ಹೇಳೋಕ್ಕೂ ಆಗ್ತಾಯಿಲ್ಲ. ಬಿಕಾಸ್ ಕ್ಲಿಪ್ಪಿಂಗ್ಸ್ ವಿಲ್ ಬಿ ವೆರಿ ಲೆಸ್ ಆಯಿತಾ. ಇವತ್ತು ಕೆಮಿಸ್ಟ್ರಿ ಯುಟಿ ಕೊಟ್ಟಿದ್ದರು, ಅಷ್ಟೊಂದು ಸರಿಯಾಗಿ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಮಗೆ ಹೇಗಂದರೆ ಮಂಡೇ ಟೈಮ್ ಟೇಬಲ್ ಕೊಟ್ಟರೆ ದಟ್ ವಿಲ್ ಬಿ ಫಾಲೋಡ್ ಓಲ್ ವೀಕ್ ಆಯಿತಾ. ಆ ಟೈಮ್ ಟೇಬಲ್ನ ವಾರ ಪೂರ್ತಿ ಅದೇ ಇರುತ್ತೆ. ಸೊ ಕೆಮಿಸ್ಟ್ರಿ ಬಂದು 7th ಪೀರಿಯಡ್ ಇದ್ದಿದ್ದು. ಇವತ್ತು ಸ್ಯಾಟರ್ಡೆ ಆಫ್ ಡೇ. ಸೊ ಕೆಮಿಸ್ಟ್ರಿ ಇರಲ್ಲ ಅಂತ ನಾನೇನು ಓದಿರಲಿಲ್ಲ. ಸೊ ಈಗ ಇನ್ನೇನು ಮಿಡ್ ಟರ್ಮ್ ಹತ್ತಿರ ಇದೆಲ್ಲ, October 10ಗೆ. ಸೊ ಇನ್ನೊಂದು ವಾರ ಇರುತ್ತೆ ಕಾಲೇಜ್, ಆಮೇಲೆ ರಜಾ ಕೊಡ್ತಾರೆ. ನಾನಂತೂ ಕಾಯ್ತಾ ಇದ್ದೀನಿ ಹಾಲಿಡೇಸ್ಗೆ. ಬಟ್ 2 types ಆಫ್ ಮೈಂಡ್. ಹಾಲಿಡೇಸ್ ಕೊಟ್ಟರೆ ಓದೋಕ್ಕೂ ಆಗೋಲ್ಲ, 2 ಥರ ಮನಸ್ಸಿದೆ. ಆ್ಯಂಡ್ ಇಷ್ಟು ಬೇಗ ಯಾಕೆ ಓದ್ತಾ ಇದ್ದೀನಿ ಅಂದರೆ ಮಂಡೇ ಕೂಡ ಯುಟಿ ಇದೆ ಆ್ಯಂಡ್ ನಾಳೆ ಊರಿಗೆ ಹೋಗೋದು ಕೂಡ ಇದೆ. ಸೊ ಫೈನಲಿ 10 ಡೇಸಿಂದ ಕಾಫಿ ಟೀ ಏನೂ ಕುಡ್ದಿರಲಿಲ್ಲ. ಕುಡಿಯೋವಂಥ ಸಿಚುವೇಶನ್ಸ್ ಕೂಡ ಬಂದಿರೋ ನಾನು ಕುಡ್ದಿರಲಿಲ್ಲ. ಬಂದು ತಂದಾಗಿರ್ಬೋದು ಆ್ಯಂಡ್ ಡ್ರೆಸ್ಗೆ ತಂದಾಗಿರ್ಬೋದು.
ನಾನು ಕುಡ್ದೇ ಇಲ್ಲ. ಸೊ 10 ಡೇಸ್ ಆದಮೇಲೆ ಯಾಕೆ ಕುಡಿತಾ ಇದ್ದೀನಿ ಅಂದರೆ ಸೊ ನಮ್ಮ ಅಮ್ಮಂಗೆ ಏನಂದರೆ ಅದು ಬೆಳಗ್ಗೆಯಿಂದ ಒಂದೇ ಟೈಮ್ ಅಂತ ಊಟ ಮಾಡಿದ್ದು. ಟೊಮೆಟೊ ಗೊಜ್ಜು ಬಂದು ಏನಾಗಿತ್ತು ಅಂದರೆ ಸ್ವಲ್ಪ ಹುಳಿ ಇತ್ತು, ಸ್ವಲ್ಪ ಅಲ್ಲ ತುಂಬ ಹುಳಿ ಇತ್ತು. ಹಾಗೆಯೇ ಕಂಟು ಹತ್ತಿಸೋದು ಅಂದರೆ ಸ್ವಲ್ಪ ಸೀಸ್ಬಿಟ್ಟಿದ್ಲು. ಸೊ ಅದು ಟೇಸ್ಟಿಯಾಗಿ ಇರಲಿಲ್ಲ, ಅದಕ್ಕೋಸ್ಕರ ನಮ್ಮಮ್ಮ ತಿಂದಿರಲಿಲ್ಲ. ಅದಕ್ಕೆ ಹೋಗಿ ಬಂದು ತೊಗೊಂಬ ಟೀ ಮಾಡ್ತೀನಿ ಅಂದರು. ನಿನ್ಗೇನು ಬೇಕು ಅದು ತೊಗೊಂಬ ಅಂತಂದರು. ನನಗೇನು ಖಾರ ಇಷ್ಟ ಆಗಲ್ಲ, ಸೊ ಅದಕ್ಕೋಸ್ಕರ ಇರಲಿ ಅಂತ ಅಂದ್ಬಿಟ್ಟು ನಾನು ಟೀ ಕುಡಿತಾ ಇದ್ದೀನಿ ಆಫ್ಟರ್ ವೆರಿ ಲಾಂಗ್ ಟೈಮ್. ಸೊ ಅವಾಯ್ಡ್ ಮಾಡ್ಬೋದಿತ್ತು, ಬಟ್ ಸ್ಟಿಲ್ ಓಕೆ, ಸ್ವಲ್ಪ ತಲೆ ಕೆಟ್ಟಿತ್ತಲ್ಲ UT ಅದು ಇದು ಅಂದ್ಕೊಂಡು, ಅದಕ್ಕೋಸ್ಕರ ಕುಡಿದೆ. ಪಾಡಿ ಒಂದಿಷ್ಟು ಕಾನ್ಸೆಪ್ಟ್ಸ್ನ ಓದೇ ಬಿಟ್ಟೆ, ಹಾಗೆಯೇ ಎಲ್ಲೋಯ್ತು ಪೇಪರು. ಸೊ ಯಾವುದೆಲ್ಲ ನೆನಪಿಗೆ ಬರಲ್ಲ ಹಾಗೂ ಇಂಪಾರ್ಟೆಂಟ್ ಫಾರ್ಮುಲಾಸ್ ಎಲ್ಲ ಬರ್ತಿಟ್ಟಿದ್ದೀನಿ. ಸೊ ಮೂಲಂಗಿ ಐತಾ? ಮೂಲಂಗಿ ಏನು ಮಾಡಿದೆ? ಇಷ್ಟು ಓದಿದ್ದೀನಿ, 3 pages, 3 ಅಲ್ಲ 1 ಅಂತ ಕನ್ಸಿಡರ್ ಮಾಡು. 1 ಯಾಕೆ 1 2 3 4 5 6 7 8. ಸೊ ಇದಿಷ್ಟು ಮಾಡಿದ್ರೆ ಒಂದಿಷ್ಟು ಸಮ್ಸ್ ಇದ್ದಾವೆ, ಆಗುತ್ತೆ. ಸೊ ರೂಮ್ ಕ್ಲೀನ್ ಮಾಡಬೇಕು, ಅಡುಗೆ ಮಾಡಬೇಕು. ಇದು ಅಡುಗೆ ಮಾಡಿ ಅಂತ ಹೇಳೋರೆ. ಸೊ ಇನ್ನು ರೂಮ್ ನಮ್ಮಮ್ಮನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳೋರೆ. ಬಟ್ ಬುಕ್ಸ್ ಎಲ್ಲ ನನಗೆ ಬೇಕು ಹಾಗೆ ಎತ್ತಿಟ್ಕೋಬೇಕಾಗುತ್ತೆ. ಸೊ ಅಡುಗೆ ಏನು ಮಾಡೋದು ಅಂತ ನೋಡಬೇಕು. ಗಂಟಲೇ ನೋವು ಬಂದುಬಿಟ್ಟಿದೆ, ಬಿಕಾಸ್ ಡೋರ್ ಕ್ಲೋಸ್ ಮಾಡ್ಕೊಂಡು ಅಷ್ಟು ಜೋರಾಗಿ ಓದ್ಬಿಟ್ಟೆ. ರೂಮಿನ ಸ್ಥಿತಿ ನೋಡಿ ಹೇಗಿದೆ ಅಂತ. ಇಲ್ಲೆಲ್ಲ ಒಂದಿಷ್ಟು ಬುಕ್ಸ್ಗಳನ್ನ ಹರಡಿದ್ದೀನಿ. ಇನ್ನು ಬೀರದಂತೂ ನೋಡೋ ಆಗಿಲ್ಲ, ಹೆಂಗೆಲ್ಲ ಹರಡಿದ್ದೀನಿ ಗೊತ್ತಾ ಬಟ್ಟೆಗಳನ್ನ. ಈಗಂತೂ ಯಾವ್ದು ಬೇಕು ಅದು ಕೈಗೆ ಸಿಗೋದೇ ಇಲ್ಲ, ಬಿಕಾಸ್ ಫ್ರೆಶಸ್ ಡೇ ಅದು ಇದು ಎಲ್ಲ ಬಟ್ಟೆ ಗಜ್ಜಿ ಬಿಜಿ ಆಗಿಬಿಟ್ಟಿದೆ. ಮೇಲ್ಗಡೆ ಇರೋದು ಬಂದು ನಾವು ಅಕ್ಕೊಂದು. ಸೊ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾಳೆ ಅವಳು ನೋಡಿ. ಇಲ್ಲಿ ನೋಡಿ ಪೇಪರ್ಸ್ಗಳೆಲ್ಲ ಇಲ್ಲೆಲ್ಲ ಬಿಸಾಡಿದ್ದೀನಿ ಅನ್ನೋದಕ್ಕಿಂತ ಅದು ಬಿದ್ದೋಗಿದೆ. ಈ ಒಂದು ಬಾಕ್ಸ್ ಟೈಪ್ ಏನಿದೆ ಅದೊಂದು ನೀಟಾಗಿದೆ. ಸೊ ಅದೆರಡು ರೊಟ್ಟುಗಳು ಬಂದು ಅದನ್ನು ಲೈಕ್ ನಾನೇ ಬೋರ್ಡ್ ಥರ ಪ್ರಿಪೇರ್ ಮಾಡ್ಕೊಂಡು 10th ಯೂಸ್ ಮಾಡ್ತಾ ಇದ್ದೆ. UT ಹೇಗೆ ಕೊಟ್ಟರು ಅಂದರೆ ಅವ್ರ ಪಿರಿಯಡ್ ಇರಲಿಲ್ಲ ಅಂದ್ರೂ ಸಹಿತ ಬೇರೆ ಅವ್ರ ಪಿರಿಯಡ್ನ ಪರ್ಮಿಷನ್ ತೊಗೊಂಡು ಕೊಟ್ಟರು. ಆ್ಯಂಡ್ ಈಗ ನೋಡಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಸೊ ಈ ರೀತಿಯಾಗಿ ಬೇಡದೇ ಇರೋ ಬುಕ್ಸು, ನಮ್ಮ ಅಕ್ಕಂದು ಡಿಗ್ರಿ ಬುಕ್ಸು ಆ ರೀತಿಯಾಗಿ, ಆ್ಯಂಡ್ ಬೇಡದೇ ಇರೋ ಪೆನ್ಸಿಲ್ಗಳು ಅದು ಇದು ಎಲ್ಲನೂ ತುಂಬಿಕೊಂಡಿದ್ದೆ. ಇನ್ನು ಇದು ಒಂದು ಟಿವಿದು ಹಳೇದೊಂದು ಕೇಸ್ ಇದೆ, ಅದ್ರ ಮೇಲೆ ಬುಕ್ಸ್ಗಳನ್ನ ಇಟ್ಟಿದ್ದೀನಿ ನಾನು. ಈಗ ಇವೆಲ್ಲವೂ ಖಾಲಿ ಬುಕ್ಸ್ಗಳು. ಹಾಗೆಯೇ ಎಕ್ಸ್ಟ್ರಾ ರೆಕಾರ್ಡ್ ಬುಕ್ ತೊಗೊಂಡಿದ್ದೀನಿ, ಫಿಸಿಕ್ಸು ಕೆಮಿಸ್ಟ್ರಿ ಅದು ಬುಕ್ಸು. ಹಾಗೆ ನನಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಇನ್ನು ಕೃಷ್ಣ ದೇವ್ರದ್ದು ಅದ್ರ ಮೇಲೆ ಒಂದು ಬ್ಯಾಗ್ ಇಟ್ಬಿಟ್ಟಿದ್ರು, ಅದು ಹಾಗೆ ಇತ್ತು, ಅದನ್ನು ತೆಗ್ದೆ. ಇವಾಗ ಒಂದು ರೀತಿಯಾಗಿ ತಕ್ಕಮಟ್ಟಿಗೆ ಕ್ಲೀನಾಗಿದೆ ರೂಮು. ಸೊ ಇನ್ನು ಏನು ಸಾಂಬಾರು ಮಾಡಿದೆ ಅಂದರೆ ಅದು ಗೊಜ್ಜಿತ್ತಲ್ಲ, ಅದನ್ನು ಬಿಟ್ಟು ಇನ್ನೊಂದು ಏನಾದ್ರು ಸಾಂಬಾರು ಮಾಡಿದ್ರೆ ಇನ್ನು ತುಂಬ ಗೊಜ್ಜಿತ್ತು, ಅದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮೊನ್ನೆ ಟೊಮೆಟೊ ಸಾರು ಮಾಡಿದ್ನಲ್ಲ ಅದೇ ಥರದಲ್ಲಿ ಅದಕ್ಕೆ ಹೇಗೆ ಟೊಮೆಟೊ ಎಲ್ಲವೂ ಹಾಕ್ತೀವಿ ಅದೇ ಥರನೇ ಗೊಜ್ಜಿಗೂ ಹಾಕಿದ್ದು. ಸೊ ಅದನ್ನು ರುಬ್ಬಿಟ್ಟು ಒಂದು ಜೀರಿಗೆ ಬೆಳ್ಳುಳ್ಳಿ ಈ ರೀತಿಯಾಗಿ ಅದು ರೆಸಿಪಿ ಎಲ್ಲ ಇತ್ತು. ಫುಲ್ ಎಲ್ಲ ಹೇಳೋಕ್ಕಾಗಲ್ಲ ನನಗೆ, ಬಿಕಾಸ್ ಮರ್ತೋಗಿದೆ. ಸೊ ಆ ರೀತಿಯಾಗಿ ಸಾಂಬಾರು ಮಾಡಿದೆ, ಚೆನ್ನಾಗಿತ್ತು. ಬಟ್ ಖಾರ ಹಾಕಬೇಕಿತ್ತು, ಖಾರದ ಪುಡಿ ಮರ್ತೋದೆ, ಅದಕ್ಕೋಸ್ಕರ ಇನ್ನೊಂಚೂರು ಹುಳಿ ಇತ್ತು. ಸೊ ಇದು ಸಾಂಬಾರು ಮಾಡಿಕೊಂಡೆ. ಇನ್ನು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ನಮ್ಮ ಅಕ್ಕ ಬಂದ್ಬಿಟ್ಟು ಪಲ್ಯ ಎಲ್ಲ ಮಾಡೋದು ಬೇಡ, ಬೋಂಡ ಹಾಕ್ತೀನಿ ನಾನೇ ಅಂದ್ಲು. ಸೊ ನನ್ನ ಡಯಟ್ ಹಾಳಾಗೋದೇ ನಮ್ಮ ಅಕ್ಕನಿಂದ ಅಂತ ಹೇಳ್ಬೋದು. ಇನ್ನು ನಾಳೆ ಪೂಜೆಗೆ ನಮ್ಮ ಅಕ್ಕನೇ ಸ್ಟೋರಿಂದ ಫ್ರೂಟ್ಸು ಎಲ್ಲನೂ ತೊಗೊಬಂದಿದ್ಲು. ಇನ್ನೇನಿದ್ರು ಖಾರ ಐಟಮ್ಸ್ ತರೋದೊಂದು ಬಾಕಿ ಇತ್ತು, ಚಕ್ಲಿ ಆ ರೀತಿಯಾಗಿ ಎಲ್ಲವೂ ಕೂಡ. ನೈಟ್ ಡಿನ್ನರ್ ಬಂದು ಲೇಟಾಗೇ ಆಯಿತು. ಸೊ ಅನ್ನ ಸಾಂಬಾರು ಮತ್ತು ಬೋಂಡ ತಿಂದೆ.
ಕ್ಲೀನಿಂಗ್ ಅಂತೂ ಮುಗಿಯೋದೇ ಇಲ್ಲ. ನಮ್ಮಮ್ಮ ಮಾಡ್ತಾಯಿದ್ರು ಮುಗಿತಾನೆ ಇರಲಿಲ್ಲ. ಕಣ್ಣಂತೂ ಎಳಿತಾ ಇತ್ತು. ಸೊ ನಮ್ಮಮ್ಮ ಬೈತಿರು, ಹೋಗಿ ಮನಿಕೊಳ್ಳಿ ಹಾಗೆ ಹೇಗೆ ಅಂತ ನಮ್ಮ ಅಕ್ಕಂಗೆಲ್ಲ. ಬಟ್ ನಾನೇನಂದರೆ ಪಾತ್ರೆ ತೊಳೆದ್ಬಿಟ್ಟು ಬಂದೆ. ಇನ್ನು ನಮ್ಮಪ್ಪ ಊಟ ಮಾಡೋದಿತ್ತು. ಸೊ ಅದಕ್ಕೆ ಅದನ್ನೆಲ್ಲ ಏನು ಒರೆಸ್ಕೊಡ್ಲಿಲ್ಲ ನಾನು. ನಮ್ಮ ಅಕ್ಕ ಅವಂಗೆ ಒರೆಸು ಅಂತ ಹೇಳ್ಬಿಟ್ಟು ನಾನು ಪಾತ್ರೆ ತೊಳೆದ್ಬಿಟ್ಟು ಬಂದೆ. ಅದೊಂದು ಕೆಲಸ ಮಾಡಿಕೊಟ್ಬಿಟ್ಟು. ಇನ್ನು ಇಲ್ಲೆಲ್ಲ ತುಂಬ ಗಲೀಜಾಗಿತ್ತಲ್ಲ, ಆವಾಗಲೇ ಪೇಪರ್ ತೋರಿಸಿದ್ನಲ್ಲ. ಇವಾಗ ನೋಡಿ ಎಷ್ಟು ಕ್ಲೀನಾಗಿದೆ. ಇಲ್ಲೆಲ್ಲ ಕಸ ಗುಡಿಸೋದು ಸ್ವಲ್ಪ ಕಷ್ಟ, ಆದರೂ ಗುಡಿಸ್ತಾ ಇದ್ದರು. ಸೊ ಇಷ್ಟ ಆಗಿತ್ತು ಗೈಸ್ ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ ಹಾಗೂ ನನ್ನ ಒಂದು ಗೋಳು, ಅಂದರೆ ಸರ್ಪ್ರೈಸ್ ಅಂತ ಹೇಳೋಕ್ಕಾಗಲ್ಲ, ಗೊತ್ತಿತ್ತು ಬಟ್ ಸ್ಟಿಲ್ ಇಟ್ ಹ್ಯಾಪನ್ಸ್. ಸೊ ನೋಡೋಣ. ಹಾಗೆಯೇ ನಾಳಿನ ವ್ಲಾಗ್ ಹಬ್ಬದ ವ್ಲಾಗ್ ಆಗಿರುತ್ತೆ. ಅಂದರೆ ಪಿತೃಪಕ್ಷದ ಹಬ್ಬ ಅಂತ ಹೇಳ್ಬೋದೋ ಗೊತ್ತಿಲ್ಲ. ಕೆಲವೊಬ್ಬರು ಹಬ್ಬ ಅಂತ ಹೇಳ್ಬಾರ್ದು ಅಂತ ಹೇಳ್ತಾರೆ. ಸೊ ಇನ್ನು ನಾಳಿನ ಬ್ಲಾಗ್ ನೋಡೋಕ್ಕೆ ನೀವು ಕಾಯ್ತಾ ಇರಿ. ಹಾಗೆ ಬಾಯ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು.